ನೀನು ಒಂದು ಸಾರಿ ನಿನ್ನ ಕ್ಲಾಸ್ನ ಸ್ಕ್ಯಾನ್ ಮಾಡಿದಾಗ ಒಬ್ಬ ಹೇಳ್ತಿರ್ತಾನೆ ನಾನು ಸೈನ್ಸ್ ತೊಗೋತೀನಿ, ಇಂಜಿನಿಯರ್ ಆಗ್ತೀನಿ ಅಂತ. ಇನ್ನೊಬ್ಬ ಹೇಳ್ತಿರ್ತಾನೆ ನಂದು ಕಾಮರ್ಸ್, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ. ಅವ್ರ ಸ್ಪೀಡ್ ಏನು, ಅವ್ರ ಟೋನ್ ಏನು, ಅವ್ರ ಕಾನ್ಫಿಡೆನ್ಸ್ ಏನು. ಫೈನಲಿ ನಿಂಗೆ ಅನಿಸುತ್ತೆ ಎಲ್ರಿಗೂ ಗೊತ್ತು ಅವ್ರೇನು ಮಾಡಬೇಕು ಮುಂದೆ ಜೀವನದಲ್ಲಿ, ನನಗೊಬ್ಬನಿಗೆ ಬಿಟ್ಟು ಅಲ್ವಾ. ಡೋಂಟ್ ವರಿ, ಇವತ್ತು ನಾನು ನಿಮಗೆ 10th ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕೆ ಎಲ್ಲರೂ ಕಾನ್ಫಿಡೆಂಟಾಗಿ ಕಾಣ್ತಿರ್ಬೋದು, ಹಾಗೆ ನೀನು ಹೇಗೆ ಕಾನ್ಫಿಡೆಂಟ್ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ನೋಡೋಣ ಯಾಕೆಲ್ಲರೂ ಕಾನ್ಫಿಡೆಂಟಾಗಿ ಕಾಣ್ತಾರೆ ಅಂತ. ನಿಮಗೆ ತುಂಬ ಸ್ಟೂಡೆಂಟ್ಸ್ ಟೋಟಲಿ ಕಾನ್ಫಿಡೆನ್ಸ್ ಥರ ಕಾಣ್ತಿರ್ಬೋದು. ಯಾಕಂದರೆ ಕೆಲವರಿಗೆ ಕಾನ್ಫಿಡೆನ್ಸು ಪೇರೆಂಟ್ಸ್ ಮೋಟಿವೇಟ್ ಅಥವಾ ಇನ್ಫ್ಲುಯೆನ್ಸ್ ಮಾಡಿ ಅದಾಗು ಇದಾಗು ಅಂತ ಕನ್ವಿನ್ಸು ಮಾಡಿರ್ಬೋದು, ಅದರಿಂದ ಬಂದಿರ್ಬೋದು. ಇನ್ನು ಕೆಲವರಿಗೆ ಅವ್ರ ರಿಲೇಟಿವ್ಸ್ ಯಾರೋ ಅವ್ರ ದಾರಿಯನ್ನು ಫಿಕ್ಸ್ ಮಾಡಿ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಬಂದಿರ್ಬೋದು. ಮತ್ತು ಉಳಿದವರಿಗೆ ಎಷ್ಟೋ ಜನ ಫ್ರೆಂಡ್ ಸರ್ಕಲ್ನಲ್ಲಿ ಏನು ನಡೀತಿದೆಯೋ ಅದನ್ನು ಫಾಲೋ ಮಾಡಿ ಬಂದಿರ್ಬೋದು. ಆದರೆ ಅದು ಯಾವುದು ರಿಯಲ್ ಕಾನ್ಫಿಡೆನ್ಸ್ ಅಲ್ಲ. ರಿಯಲ್ ಕಾನ್ಫಿಡೆನ್ಸ್ ಬರೋದು ರಿಯಲ್ ಕ್ಲಾರಿಟಿಯಿಂದ. ರಿಯಲ್ ಕ್ಲಾರಿಟಿ ಅಂದರೆ ನಿನ್ನ ಬಗ್ಗೆ ನೀನು ಥಿಂಕ್ ಮಾಡಿಕೊಂಡು, ಅನಲೈಸ್ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬರೋ ಆನ್ಸರ್. ಈಗ ಅರ್ಥ ಆಗಿರಬೇಕಲ್ಲ ಯಾಕೆ ಬೇರೆಯವರು ಕಾನ್ಫಿಡೆಂಟಾಗಿ ಕಾಣ್ತಿರ್ಬೋದು ಅಂತ. ಹಾಗಾದರೆ ರಿಯಲ್ ಕಾನ್ಫಿಡೆನ್ಸ್ ಬರೋ ಆ್ಯಕ್ಚುಯಲ್ ಪ್ರಾಸೆಸ್ ಏನು ಅಂತ ನೋಡೋಣ. ನೀನು ನಿನ್ನ ಬಗ್ಗೆ ಕ್ಲಾರಿಟಿ ತೊಗೊಳಕ್ಕೆ, ಥಿಂಕ್ ಮಾಡೋಕ್ಕೆ ಹೋದಾಗ ನಿಮಗೆ ಫಸ್ಟ್ ಬರೋದೇ ಕನ್ಫ್ಯೂಷನ್ನು. ನೆಕ್ಸ್ಟ್ ಅರ್ಥ ಆಗೋದು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಅಂತ. ಹಾಗೇ ಈ ಹುಡ್ಕೋ ಪ್ರಾಸೆಸ್ಸು ಸ್ವಲ್ಪ ಸ್ಲೋ ಆಗುತ್ತೆ ಅಂತ. ಸೊ ಕಾನ್ಫಿಡೆನ್ಸ್ ಅಂದರೆ ಬ್ಯಾಡ್, ಟೇಕಿಂಗ್ ಟೈಮ್ ಅಂದರೆ ನಾಟ್ ಸ್ಮಾರ್ಟ್, ಸ್ಲೋ ಅಂದರೆ ನಾಟ್ ಗುಡ್ ಅಂತ ಅರ್ಥ ಅಲ್ಲ. ಕಾನ್ಫಿಡೆನ್ಸ್ ಅಂದರೆ ಕನ್ಫ್ಯೂಷನ್ ಅಂದರೆ ನೀನು ಟ್ರೂ ಆಗಿದೆಯಾ ಅಂತ. ಟೇಕಿಂಗ್ ಟೈಮ್ ಅಂದರೆ ನೀನು ಸ್ಮಾರ್ಟ್ ಇದೆಯಾ ಅಂತ ಅರ್ಥ. ಸ್ಲೋ ಅಂದರೆ ನೀನು ನಿನ್ನ ಫ್ಯೂಚರ್ ಬಗ್ಗೆ ಕೇರ್ಫುಲ್ ಅಂತ ಅರ್ಥ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕನ್ಫ್ಯೂಷನ್, ಟೇಕಿಂಗ್ ಟೈಮ್ ಆ್ಯಂಡ್ ಬೀಯಿಂಗ್ ಸ್ಲೋ ಈಸ್ ಎ ನ್ಯಾಚುರಲ್ ಪ್ರಾಸೆಸ್ ಆಫ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್ ಆರ್ ಫೇಸಿಂಗ್ ಎ ಚಾಲೆಂಜ್ ಇನ್ ಲೈಫ್. ಈಗ ನಾವು ರಿಯಲ್ ಲೈಫ್ ಕಾನ್ಫಿಡೆನ್ಸ್ ಅನ್ನೋ ವಿಷಯನ ಹೇಗೆ ಕಾಣುತ್ತೆ ಅಂತ ನೋಡೋಣ. PUC ನಲ್ಲಿ ಯಾವ ಸ್ಟ್ರೀಮ್ ತಗೋಬೇಕು, ಮುಂದೆ ಜೀವನದಲ್ಲಿ ಯಾವ ಕರಿಯರ್ ಚೂಸ್ ಮಾಡಬೇಕು ಅನ್ನೋದು ವಿಸಿಲ್ ಬ್ಲೋ ಆದಾಗ ಕಣ್ಮುಚ್ಕೊಂಡು ಓಡೋ ಥರ ರೇಸ್ ಅಲ್ಲ ಇದು. ಯಾಕಂದರೆ ನಾರ್ಮಲ್ ರೇಸ್ನಲ್ಲಿ ಎಲ್ಲವೂ ಮೊದಲೇ ಡಿಫೈನ್ ಆಗಿರುತ್ತೆ. ಡೈರೆಕ್ಷನ್ನು, ಡಿಸ್ಟೆನ್ಸು, ವಿನ್ನಿಂಗ್ ಲೈನು, ಪ್ರೈಸು ಎಲ್ಲ. ಆದರೆ ನಿನ್ನ ಪರ್ಸ್ನಲ್ ಲೈಫ್ ಅನ್ನೋ ರೇಸ್ನಲ್ಲಿ ಎಲ್ಲವೂ ನೀನೇ ಡಿಫೈನ್ ಮಾಡಬೇಕು. ಡೈರೆಕ್ಷನ್ನು, ಡಿಸ್ಟೆನ್ಸು, ಸ್ಪೀಡು, ವಿನ್ನಿಂಗ್ ಲೈನು, ಪ್ರೈಸು ಕೂಡ. ಅದಕ್ಕೆ ನೀನು 1 ನಿಮಿಷ ನಿಂತ್ಕೋಬೇಕಾಗತ್ತೆ, ಕರೆಕ್ಟ್ ಮ್ಯಾಪ್ನ ಹುಡುಕಬೇಕಾಗತ್ತೆ, ಕರೆಕ್ಟ್ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ, ಆಮೇಲೆ ರನ್ ಮಾಡಬೇಕಾಗತ್ತೆ. ನಿನ್ನ ಅಕ್ಕಪಕ್ಕ ಫಾಸ್ಟ್ ಆಗಿರೋರು, ಓಡ್ತಿರೋರೆಲ್ಲ ಕಾನ್ಫಿಡೆಂಟಾಗಿ ಕಾಣ್ಬೋದು ನಿಮಗೆ. ಆದರೆ ಮ್ಯಾಪ್ ನೋಡಿಕೊಂಡು ರೈಟ್ ಡೈರೆಕ್ಷನಲ್ಲಿ ಓಡೋರು ಮಾತ್ರ ಮೀನಿಂಗ್ಫುಲ್ ಡೆಸ್ಟಿನೇಷನ್ ಸೇರ್ತಾರೆ ಅನ್ನೋದನ್ನು ಮರಿಬೇಡ. ಹಾಗಾದರೆ ನಿನ್ನ ಥಿಂಕಿಂಗ್ನಲ್ಲಿ ಏನು ಶಿಫ್ಟ್ ಆಗಬೇಕು ಅಂದರೆ, ಸಪೋಸ್ ಈಗ ನೀನು ಲೆಸ್ ಕಾನ್ಫಿಡೆಂಟ್ ಆಗಿದೆಯಾ ಅಂದರೆ ಅದರ ಅರ್ಥ ನೀನು ಹಿಂದೆ ಬಿದ್ದುಬಿಟ್ಟಿದೆಯಾ ಅಂತ ಅಲ್ಲ, ನೀನು ಥಿಂಕ್ ಮಾಡ್ತಾ ಇದೆಯಾ ಅಂತ ರನ್ ಮಾಡೋ ಮುಂಚೆ. ಆ್ಯಕ್ಚುಯಲ್ ಕಾನ್ಫಿಡೆನ್ಸ್ ಬರೋದು ಯಾರೋ ಮಾಡಿರೋ ಡಿಸಿಷನ್ನಿಂದ ಆಗಲಿ, ಯಾರೋ ಕೊಟ್ಟಿರೋ ಗ್ಯಾರಂಟಿಯಿಂದ ಆಗಲಿ ಅಲ್ಲ. ಅದು ನೀನು ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ದಾರಿನ ನೀನೇ ಹುಡ್ಕೊಳ್ತೀಯಲ್ಲ, ಆವಾಗ ಬರೋದು. ಹಾಗಾದರೆ ಈಗ ನೀನೇನು ಮಾಡಬೇಕು? ಫಸ್ಟ್ ನೀನು ಲೇಟ್ ಅಲ್ಲ, ವೀಕ್ ಅಲ್ಲ, ಥಿಂಕ್ ಮಾಡ್ತಿದ್ಯಾ ಅನ್ನೋದನ್ನು ರಿಯಲೈಸ್ ಮಾಡ್ಕೋಬೇಕು. ಏನರ ಬಗ್ಗೆ ಥಿಂಕ್ ಮಾಡಬೇಕು, ಏನರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಿನ್ನ ಇಂಟ್ರೆಸ್ಟು ಅಂದರೆ ನಿನಗೇನು ಇಷ್ಟ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು. ನಿನ್ನ ಸ್ಟ್ರೆಂತ್ಸು ಅಂದರೆ ನೀನು ಯಾವುದ್ರಲ್ಲಿ ಗುಡ್ ಇದೆಯಾ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು. ನಿನ್ನ ಪರ್ಸ್ನಾಲಿಟಿ ಅಂದರೆ ನೀನು 15 ಇಯರ್ಸಲ್ಲಿ ಯಾವ ಥರ ಪರ್ಸನಾಗಿ ಡೆವಲಪ್ ಆಗಿದೆಯಾ, ಅದ್ರದ್ದು ನೀಡ್ಸ್ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು. ಆಮೇಲೆ ನಿನಗೇನು ಇಂಪಾರ್ಟೆಂಟು ಜೀವನದಲ್ಲಿ, ಎಷ್ಟೊಂದು ವಿಷಯಗಳಿದೆ, ಎಷ್ಟೊಂದು ಥರ ಜೀವನ ಇದೆ, ನಿನಗೆ ಯಾವ ಥರ ಜೀವನ, ಏನು ಇಂಪಾರ್ಟೆಂಟು ನಿನಗೆ ಅನ್ನೋದ್ರ ಬಗ್ಗೆ ಆ ಎಕ್ಸ್ಪ್ಲೋರೇಷನ್ಸ್ನಲ್ಲಿ ನಿನಗೆ ಉತ್ತರ ಸಿಗ್ತಾ ಹೋಗುತ್ತೆ. ಆವಾಗ ನಿನ್ನ ಡೈರೆಕ್ಷನ್ನು ನಿಧಾನವಾಗಿ ಕಾಣ್ತಾ ಹೋಗುತ್ತೆ. ಆವಾಗ ಬರೋದೇ ರಿಯಲ್ ಕಾನ್ಫಿಡೆನ್ಸು, ನಿನ್ನ ಓನ್, ಬೇರೆಯವರಿಂದ ಭಾರ ಮಾಡಿದ್ದಲ್ಲ. ಗೋ ಹೆಡ್, ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಈ ವಿಷಯದ ಬಗ್ಗೆ ಆಲ್ರೆಡಿ ನಾನು ಹಲವಾರು ವೀಡಿಯೋಸ್ ಮಾಡಿದ್ದೀನಿ, ಇನ್ನೂ ಫ್ಯೂಚರ್ನಲ್ಲಿ
ಮಾಡ್ತೀನಿ ಅವೆಲ್ಲವನ್ನು ನೋಡು. ದಿಸ್ ಈಸ್ ಅಶೋಕ್ ಆ್ಯಂಡ್ ದಿಸ್ ಈಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ವಿತ್ ಅಶೋಕ್. ನೋಡ್ತಾ ಇರು. ಈಗ ಹೇಗಿದೆ ನಿನ್ನ ಕಾನ್ಫಿಡೆನ್ಸು? ನಿನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್.